ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ದಿವ್ಯರಾಜ್ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತೀನಿ. ಆ್ಯಕ್ಚುಲಿ ಈ ವಿಡಿಯೋನ ಅಪ್ಲೋಡ್ ಮಾಡೋದಕ್ಕೆ ತುಂಬಾ ಲೇಟ್ ಆಯಿತು. ರೀಸನ್ ಬಂದು ವರಮಹಾಲಕ್ಷ್ಮಿ ಹಬ್ಬ ಆಗಿತ್ತು ಸ್ವಲ್ಪ ದಿನಕ್ಕೇ. ಗೌರಿ ಗಣೇಶ ಹಬ್ಬನೂ ಕೂಡ ಇದ್ದಿದ್ದರಿಂದ ನಮ್ಮ ಮನೆ ಕಡೆ ಎಲ್ಲ ತೆನಿ ಎರಿಯೋದಕ್ಕೆ ನಾವು ಇಡೀ ಮನೇನ ನಾವು ಕ್ಲೀನ್ ಮಾಡ್ಕೋಬೇಕಾಗತ್ತೆ. ಮತ್ತು ನಾವು ಏನೇ ಮಾಡಿದ್ರು ಎಷ್ಟೇ ಕ್ಲೀನ್ ಮಾಡ್ಕೊಂಡಿದ್ರು ಗೌರಿ ಗಣೇಶ ಹಬ್ಬಕ್ಕೆ ನಾವು ಪ್ರತಿಯೊಂದನ್ನು ಮತ್ತೆ ಕ್ಲೀನ್ ಮಾಡ್ಕೋಬೇಕು, ಸಾಮಾನುಗಳೆಲ್ಲ ತೊಳ್ಕೋಬೇಕು. ಸೊ ಆ ಕೆಲಸದಲ್ಲಿ ನಾನು ಬ್ಯುಸಿ ಇದ್ದೆ. ಕೆಲಸ ಮಾಡೋದು, ರೆಸ್ಟ್ ಮಾಡೋದು, ಮತ್ತು ನೈಟ್ ಬೇಗ ಮಲ್ಕೊಳ್ಳೋದು ಇದ್ದೇ ಆಗ್ತಿತ್ತು. ನನಗೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕಂತೂ ನಿಜ ನಂಗೆ ಟೈಮೇ ಇರಲಿಲ್ಲ. ನನಗಂತೂ ತುಂಬಾ ಅನಿಸ್ತಿತ್ತು, ಅಯ್ಯೋ ವಿಡಿಯೋ ಅಪ್ಲೋಡ್ ಮಾಡಿಲ್ಲ, ವಿಡಿಯೋ ಎಡಿಟ್ ಮಾಡಿಲ್ಲ, ವಿಡಿಯೋಗೆ ವಾಯ್ಸ್ ಓವರ್ ಕೊಟ್ಟಿಲ್ಲ ಅಂತೆಲ್ಲ ತುಂಬಾ ತಲೆಯಲ್ಲಿ ಓಡ್ತಾಯಿತ್ತು. ಬಟ್ ಏನೂ ಮಾಡೋಕ್ಕಾಗಲ್ಲ, ಫಸ್ಟ್ ನನ್ನ ಹೆಲ್ತ್ ಇಂಪಾರ್ಟೆಂಟು. ನಾನು ಚೆನ್ನಾಗಿದೆ ಅಲ್ವಾ, ನಾನು ಎಡಿಟ್ ಮಾಡಿ ಎಲ್ಲ ಅಪ್ಲೋಡ್ ಮಾಡೋಕ್ಕಾಗುತ್ತೆ ಅಂತೇಳಿ ನಾನು ಸ್ವಲ್ಪ ಸುಮ್ಮನೆ ಇದ್ದೆ. ಹಬ್ಬ ಎಲ್ಲ ಆಗಿ ಇವಾಗ ನಾನು ಎಡಿಟ್ ಮಾಡ್ತಾಯಿದ್ದೀನಿ. ಸಾರಿ ಫಾರ್ ದ ಲೇಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಲಾಸ್ಟ್ ವ್ಲಾಗಲ್ಲಿ ಅಂದರೆ ಹಬ್ಬದ ಹಿಂದಿನ ದಿನ ಗುರುವಾರ ನಾನು ಎಲ್ಲಿಗೆ ಹೋಗಿದ್ದೆ, ಏನೆಲ್ಲ ತೊಗೊಬಂದೆ, ಏನೆಲ್ಲ ಮಾಡಿದೆ ಅಂತ ಅನ್ನೋದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಅದನ್ನು ನಾನು ಅರ್ಧಕ್ಕೆ ಬಿಟ್ಟಿದ್ದೆ. ಈ ವಿಡಿಯೋದಲ್ಲಿ ಅದು ಕಂಟಿನ್ಯೂ ಆಗುತ್ತೆ. ಆ್ಯಕ್ಚುಲಿ ಕ್ಲೀನ್ ಮಾಡ್ಕೊತಿದ್ದಂಗ್ಲೇ ನನ್ನ ಮಗ ಕೂಡ ಎದ್ಬಿಟ್ಟ. ಯಾಕಂದರೆ ಪಕ್ಕದಲ್ಲಿ ಯಾರೂ ಇಲ್ಲ ಅಂದರೆ ಅವನು ಎದ್ಬಿಡ್ತಾನೆ. ಸರಿ ಅಂತೇಳಿ ಅವನು ಅಲ್ಲೇ ಜೋಕಲ್ಲಿ ಹಾಕ್ಕೊಂಡು ಮಲಗಿಸ್ಕೊತಾ ಇದ್ದೆ. ಹಾಗೆ ಇನ್ನೊಂದು ಏನಂದರೆ ನನಗೆ ಪ್ರತಿಯೊಂದರಲ್ಲೂ ಪರ್ಫೆಕ್ಟಾಗಿರಬೇಕು, ಕ್ಲೀನಾಗಿರಬೇಕು ಅನ್ನೋದನ್ನು ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಸೊ ಹಾಗೇ ಇರ್ತೀನಿ ಕೂಡ. ಸೊ ಅದರಿಂದ ನನಗೆ ತುಂಬ ಲೇಟ್ ಆಗುತ್ತೆ. ಅದರಲ್ಲಿ ನಾನು ತುಂಬ ಟೈಮ್ ಸ್ಪೆಂಡ್ ಮಾಡ್ತೀನಿ, ತುಂಬ ಲೇಟ್ ಆಗೋದು ಅದರಿಂದ ಅಂತ ನನಗೆ ರಿಯಲೈಸ್ ಆಗಿದೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ನನಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು, ಎಲ್ಲದರಲ್ಲೂ ಕರೆಕ್ಟಾಗಿರಬೇಕು, ಎಲ್ಲನೂ ಕ್ಲೀನಾಗಿರಬೇಕು ಅಂತ ಹೇಳಿ ನಾನು ಮಾಡ್ತೀನಿ. ಹಾಗೆಯೇ ನನ್ನ ಮಗನಿಗೂ ಸ್ವಲ್ಪ ಹುಷಾರಿಲ್ಲದೆ ಇದ್ದಿದ್ದರಿಂದ ಅವಾಗವಾಗ ಅವ್ನು ಎದೊಳ್ತಾ ಇದ್ದ. ಸೊ ಅವನು ಮಲಗಿಸ್ಕೊಂಡು ನಾನು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು, ಅಂದರೆ ಗುಡಿಸಿ ಒರೆಸಿ ಎಲ್ಲ ಏನಿರುತ್ತೋ ಅದನ್ನು ಮುಗಿಸ್ಕೊಂಡೆ. ಅಷ್ಟರಲ್ಲಿ ನನ್ನ ಹಸ್ಬೆಂಡು ಕೂಡ ಹಾಲು ಕರಿಯೋಕ್ಕೆ ಅವರು ರೆಡಿ ಆಗ್ತಾಯಿದ್ರು. ಸ್ವಲ್ಪ ನನಗೂ ಕೂಡ ಹೆಲ್ಪ್ ಮಾಡ್ತಾಯಿದ್ರು. ಸೊ ಅದರಿಂದ ಸ್ವಲ್ಪ ಈಸಿ ಆಯಿತು. ಅದಾದಮೇಲೆ ಅವ್ರೇನೂ ಮಾಡೋಕ್ಕಾಗಿಲ್ಲ, ಯಾಕೆಂದರೆ ಹಾಲು ಕರಿಯೋದ್ರಲ್ಲೇ ಬ್ಯುಸಿ ಇದ್ದರು. ಅದಾದಮೇಲೆ ಹುಲ್ ತರಕ್ಕೆ ಹೋಗಬೇಕಿತ್ತು. ಅದೆಲ್ಲ ಮಾಡಿಕೊಂಡು ಅವ್ರು ನನ್ನ ಕೈಗೆ ಸಿಕ್ಕಿಲ್ಲ. ಆಮೇಲೆ ನಾನೇ ದೇವ್ರಿಗೆ ಸೀರೆ ಉಡಿಸ್ಕೊಂಡು ಎಲ್ಲನೂ ಅಲಂಕಾರ ಮಾಡ್ಕೊಂಡು ದೇವರಿಗೆ ಸ್ವಲ್ಪ ಲೇಟ್ ಆಯಿತು ಅಂತಲೇ ಅನ್ನಿಸ್ತು. ನಾನು ಆಗಲೇ ಹೇಳ್ದಾಗೇ ನಾನು ಪ್ರತಿಯೊಂದರಲ್ಲೂ ಪರ್ಫೆಕ್ಷನ್ ನೋಡ್ಕೊಂಡು ತುಂಬ ಲೇಟ್ ಮಾಡಿಕೊಂಡೆ. ಅಂದರೆ ನನಗೆ ಯಾವ ಟೈಮ್ ಮಾಡಬೇಕಂತ ಅಂದ್ಕೊಂಡಿದ್ನೋ ಇಷ್ಟು ಟೈಮ್ ಒಳಗಡೆ ನಾನು ಆ ಟೈಮಿಗೆ ಮಾಡಿದೆ, ಅದೊಂದು ಸಮಾಧಾನ ಇದೆ. ಹಾಗೆ ನಾನು ದೇವ್ರಿಗೆ ಅಲಂಕಾರ ಮಾಡೋದು, ಸೀರೆ ಉಡಿಸೋದು ಪ್ರತಿಯೊಂದೂ ನಾನು ಶೂಟ್ ಮಾಡ್ಕೋಬೇಕು ಅನ್ನೋದೊಂದು ಮೈಂಡಲ್ಲಿತ್ತು. ಬಟ್ ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ನನಗೆ ಯಾವುದ್ರಲ್ಲೂ ತಪ್ಪಾಗಬಾರ್ದು, ಎಲ್ಲೂ ಕೂಡ ಮಿಸ್ಟೇಕ್ ಆಗಬಾರ್ದು, ಅದನ್ನು ಕಾನ್ಸಂಟ್ರೇಟ್ ಮಾಡ್ಕೊಂಡು ಇಲ್ಲೇನೂ ಕೂಡ ತಪ್ಪಾಗಬಾರ್ದು ಅನ್ನೋದೊಂದು ಇದರಲ್ಲಿ ಇಟ್ಕೊಂಡು ನಾನು ಅದರಲ್ಲೇ ಬ್ಯುಸಿ ಇದೆ. ಯಾಕೆಂದರೆ ಒಬ್ಬಳೇ ಇಟ್ಕೊಂಡು ಸೀರೆ ಉಡಿಸ್ಬೇಕು, ಎಲ್ಲನೂ ಒಬ್ಬಳೇ ಮಾಡ್ಕೋಬೇಕು. ಯಾಕಂದರೆ ಸರಿಯಾಗಿ ಶೂಟ್ ಮಾಡ್ಕೋಬೇಕಂದ್ರೆ ಟ್ರೈಪೋಡ್ನೆಲ್ಲ ಅವಾಗವಾಗ ಚೇಂಜ್ ಮಾಡ್ಕೊತಿರ್ಬೇಕು, ಅಲ್ಲಿ ಇಟ್ಕೋಬೇಕು, ಇಲ್ಲಿ ಇಟ್ಕೋಬೇಕು, ಅದ್ರಲ್ಲಿ ನೀಟಾಗಿ ಕಾಣಿಸ್ಬೇಕು. ಸೊ ಅದರಲ್ಲೇ ನನಗೆ ಟೈಮ್ ವೇಸ್ಟ್ ಆಗಿಬಿಡುತ್ತೆ ಅನ್ನೋ ಒಂದು ಇಂಟೆನ್ಷನಿಂದ ನಾನು ಮಾಡ್ಕೊಳಕ್ಕೋಗಿಲ್ಲ. ನೆಕ್ಸ್ಟ್ ಟೈಮಿಂದ ಖಂಡಿತ ನಿಜ ನಾನು ಮಾಡ್ಕೊತೀನಿ. ಯಾಕಂದರೆ ಈ ಸಲ ನನಗೆ ಒಂದು ಎಕ್ಸ್ಪೀರಿಯೆನ್ಸ್ ಆಗಿದೆ, ಒಂದಷ್ಟು ತಿಳ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಟೈಮಿಂದ ನಾನು ಶೇರ್ ಮಾಡ್ಕೊತೀನಿ. ಹಾಗೆಯೇ ಟೈಮ್ನ ಹೆಂಗೆ ಯುಟಿಲೈಸ್ ಮಾಡ್ಕೋಬೇಕು, ಹೇಗೆ ಸೇವ್ ಮಾಡ್ಕೋಬೇಕು ಅನ್ನೋದನ್ನು ಕೂಡ ನಾನು ಈ ಸಲ ತಿಳ್ಕೊಂಡಿದ್ದೀನಿ. ಯಾಕಂದರೆ ನಾನು ಈ ಸಲ ಬೆಂಗಳೂರಿಗೆ ಹೋಗಿದ್ದು, ಅದನ್ನು ನೆಕ್ಸ್ಟ್ ಡೇನೇ ರಾಮನಗರ ಮಾರ್ಕೆಟ್ಗೆ ಹೋಗಿದ್ದು, ಅಲ್ಲಿಂದ ಬಂದು ಎಲ್ಲ ಮಾಡಿಕೊಂಡು ಮತ್ತೆ ತಿರ್ಗಾ ರೇಷನ್ ತರಕ್ಕೆ ಹೋಗಿದ್ದು, ಬೇರೆ ಬೇರೆ ಐಟಮ್ಸ್ನ ತೊಗೊಂಬರಕ್ಕೆ ಹೋಗಿದ್ದು, ಇದರಲ್ಲೇ ಸುತ್ತಾಡೋದ್ರಿಂದ ನನಗೆ ಸ್ವಲ್ಪ ಕಷ್ಟ ಆಯಿತು. ಕಷ್ಟ ಮೀನ್ಸ್ ಸ್ವಲ್ಪ ಟೈಮ್ಸ್ ಸಿಕ್ಕಿಲ್ಲ ನನಗೆ. ಆದರೆ ಟೈಮ್ ಎಷ್ಟು ಬೇಗ ಓಡ್ತು ಅಂತಲೇ ಗೊತ್ತಾಗಿಲ್ಲ ಅವತ್ತು ನನಗೆ. ಹೊಸ್ಲಿಗೆ ಅರ್ಶಿನ ಕುಂಕುಮ ಇಡೋದನ್ನು ಕೂಡ ನಾನು ನಾರ್ಮಲಾಗಿ ಆರಾಮಾಗಿ ಕುತ್ಕೊಂಡು ಇಕ್ಕೋ ಥರ ಅಂತೂ ನಾನು ಇಟ್ಟಿಲ್ಲ. ಗಡಿಬಿಡಿಲೇ ನಾನು ಬೇಗ ಬೇಗ ಇಟ್ಬಿಡ್ಬೇಕಂತೇಳಿ ಇಟ್ಬಿಟ್ಟು ಆ್ಯಕ್ಚುಲಿ ನಾನು ರಂಗೋಲಿ ಕೂಡ ಬಿಡೋಷ್ಟು ನನಗೆ ಟೈಮ್ ಇರಲಿಲ್ಲ. ಅದು ನನಗೆ ನೆನಪು ಕೂಡ ಆಗಿಲ್ಲ. ಯಾಕಂದರೆ ನೀವೇ ನೋಡ್ತಿದ್ದೀರ ಅಲ್ವಾ, ತುಂಬಾ ಕೆಲಸ, ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದೀನಿ ಇದಕ್ಕಂತೂ. ಆದರೆ ಪೂಜೆ ಮಾಡೋ ಟೈಮಿಂಗ್ಸ್ ಏನಿತ್ತೋ ಅಂದರೆ 6 ಗಂಟೆಯಿಂದ 9 ಗಂಟೆ ಒಳಗಡೆ ಮಾಡಬೇಕು ಅನ್ನೋದೊಂದು ಏನು ಟೈಮಿಂಗ್ಸ್ ಇತ್ತೋ ಆ ಟೈಮ್ ಒಳಗಡೆನೇ ಮಾಡಿದ್ದೀನಿ. ಅಂದರೆ ನಾನು ಮಾಡೋಷ್ಟರಲ್ಲಿ 8:15 ಆಗೋಗಿತ್ತು. ಅಲ್ಲಿವರೆಗೂ ನಾನು ಎಷ್ಟು ಓಡಾಡಿದ್ದೀನಿ ಅಂದರೆ ನನಗೆ ಗೊತ್ತಿಲ್ಲ, ಅಷ್ಟು ಓಡಾಡಿದ್ದೀನಿ. ಪ್ರತಿಯೊಂದನ್ನು ತೊಗೊಳ್ಳೋದು, ಮಾಡೋದು, ಅಂಗಡಿಗೆ ಹೋಗೋದು, ಬರೋದು. ಆ್ಯಕ್ಚುಲಿ ನನ್ನ ಎಕ್ಸ್ಪ್ರೆಷನ್ಸು, ನನ್ನ ವಾಯ್ಸು ಎಲ್ಲ ಚೇಂಜ್ ಆಗಿಬಿಟ್ಟಿದೆ. ಅಷ್ಟೊತ್ತಿಗೆ ಯಾರು ಮಾತಾಡ್ಸಿದ್ರು ನನಗೆ ಸರಿಯಾಗಿ ರಿಯಾಕ್ಟ್ ಮಾಡೋಕ್ಕಾಗ್ತಾಯಿಲ್ಲ, ಸರಿಯಾಗಿ ರೆಸ್ಪಾನ್ಸ್ ಮಾಡೋಕ್ಕಾಗ್ತಾಯಿರಲಿಲ್ಲ. ನನಗೆ ಗೊತ್ತಾಗ್ತಾಯಿತ್ತು ನಾನು ಯಾಕೆ ಈ ಥರ ಅವ್ರ ಹತ್ರ ರಿಯಾಕ್ಟ್ ಮಾಡಿಬಿಟ್ಟೆ ಅಂತ ಕೂಡ ನಾನು ಯೋಚನೆ ಮಾಡಿದ್ದು ಇದೆ. ಅಷ್ಟು ಗಡಿಬಿಡಿಲಿ ಇದ್ದೆ. ಅಂದರೆ ಇನ್ ಟೈಮಿಗೆ ಪೂಜೆ ಮಾಡಬೇಕು ಅನ್ನೋದೊಂದು ಮೈಂಡಲ್ಲಿತ್ತು. ಎಲ್ಲನೂ ಕರೆಕ್ಟಾಗಿ ಮಾಡಬೇಕು ಅನ್ನೋದೊಂದು ಇದರಿಂದ ಆ ಥರ ನಾನು ಬಿಹೇವ್ ಮಾಡಿದ್ದೀನಿ ಅಂತ ಅಂದ್ಕೊಂಡೆ.
ಹಾಗೆಯೇ ಇಷ್ಟೆಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ಇಷ್ಟೆಲ್ಲ ಹಾರ್ಡ್ ವರ್ಕ್ ಮಾಡಿ ಇನ್ ಟೈಮ್ಗೆ ಅಂದರೆ ಕರೆಕ್ಟ್ ಟೈಮ್ಗೆ ಪೂಜೆ ಮಾಡಿಲ್ಲ ಅಂದರೆ ಅದು ನಿಜವಾಗ್ಲೂ ನಾನು ಏನೇ ಮಾಡಿದ್ರೂ ಅದು ವ್ಯರ್ಥ ಅಂತಲೇ ಆಗ್ಬಿಡುತ್ತೆ ಅನ್ನೋದೊಂದು ತಲೆಯಲ್ಲಿ ಫಿಕ್ಸ್ ಆಗಿಬಿಟ್ಟಿತ್ತು ನನಗೆ. ಸೊ ಅದರಿಂದ ನಾನು ಆ ಥರ ಇದ್ದೆ ಅನಿಸುತ್ತೆ. ಆ್ಯಕ್ಚುಲಿ ಅವತ್ತಿನ ದಿನ ಹೇಗಿತ್ತು ಅಂದರೆ ಪೂಜೆ ಮಾಡೋವರೆಗೂ ಇವಾಗ ನಾನು ಈ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ, ಎಷ್ಟು ದಿನ ಆದಮೇಲೆ ಕೊಡ್ತಾ ಇದ್ದೀನಿ, ಸ್ಟಿಲ್ ನಾನು ಅವತ್ತು ಏನೇನು ಮಾಡಿದೆ ಪ್ರತಿಯೊಂದು ಪಿನ್ ಟು ಪಿನ್ ಮೂಮೆಂಟ್ ಕೂಡ ನನ್ನ ಮೈಂಡಲ್ಲಿಲ್ಲ, ಹಾಗೇ ಇದೆ. ಅದನ್ನು ನಾನು ಫೀಲ್ ಮಾಡಿಕೊಂಡು ಕೂಡ ಹೇಳ್ತಾ ಇದ್ದೀನಿ ಇಲ್ಲಿ. ಫೈನಲಿ ನಾನು ಕರೆಕ್ಟಾಗಿ ಎಕ್ಸಾಕ್ಟಾಗಿ 8:30ಗೆ ದೀಪ ಅಂಟಿಸಿದೆ. ಅದಾದಮೇಲೆ ನಿಧಾನಕ್ಕೆ ಪೂಜೆ ಮಾಡೋಣ ಅಂತೇಳಿ ಇವಾಗ ಮಾಡ್ತಾಯಿದ್ದೀನಿ. ನಾನು ಪೂಜೆ ಮಾಡಿದ್ದಾದಮೇಲೆ ನನ್ನ ಮಗ ಕೂಡ ಪೂಜೆ ಮಾಡ್ದ. ಅದಾದಮೇಲೆ ನಮ್ಮ ಹಸ್ಬೆಂಡ್ ಪೂಜೆ ಮಾಡಿದ್ದು. ಅವರು ಸ್ವಲ್ಪ ಅವತ್ತು ತುಂಬಾ ಬ್ಯುಸಿ ಇದ್ದರು ಅಂತಲೇ ಹೇಳ್ಬೋದು. ಸೊ ಅದರಿಂದ ಅವರು ಪೂಜೆಗೆ ಅಷ್ಟಾಗಿ ಇರೋಕ್ಕಾಗಿಲ್ಲ. ಅದಾದಮೇಲೆ ಬಂದು ಪೂಜೆ ಮಾಡಿದ್ರು. ಹಾಗೆಯೇ ಇನ್ನೊಂದು ವಿಷಯ ನಾನು ಶೇರ್ ಮಾಡಬೇಕೋ ಮಾಡಬಾರ್ದು ನಿಜವಾಗ್ಲೂ ನನಗೆ ಗೊತ್ತಿಲ್ಲ, ಬಟ್ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದೇನೆಂದರೆ ನಾನು ಪೂಜೆ ಮಾಡುವಾಗ ಒಂದಷ್ಟು ಎಕ್ಸ್ಪೀರಿಯೆನ್ಸ್ ನನಗಾಯಿತು. ನೀವೇನು ನಾನು ಪೂಜೆ ಮಾಡುವಾಗ ನೋಡಿದ್ರಿ ಅದು ಇನ್ನೂ ತುಂಬಾ ಲಾಂಗ್ ಇದೆ. ಬಟ್ ಅನ್ಫಾರ್ಚುನೇಟ್ಲಿ ನನಗೆ ಅದು ವಿಡಿಯೋ ರೆಕಾರ್ಡೇ ಆಗಿಲ್ಲ. ನಂಗೆ ಸಿಕ್ಕಾಪಟ್ಟೆ ಬೇಜಾರಾಯಿತು. ಅದನ್ನು ಅಪ್ಲೋಡ್ ಮಾಡಬೇಕಾಗಿತ್ತು ಅಂತ ಹೇಳಿ ಅಂದ್ಕೊಂಡೆ. ಬಟ್ ಅದು ಏನಕ್ಕೆ ವಿಡಿಯೋ ರೆಕಾರ್ಡ್ ಆಗಿಲ್ಲ ಅಂತ ನಿಜ ನನಗೆ ಇದುವರೆಗೂ ಗೊತ್ತಾಗಿಲ್ಲ.
ಸರಿ ಅಂತ ಹೇಳಿ ಸುಮ್ಮನೆ ಅದೇ ಅದನ್ನು ಓರಲ್ಲಾಗೆ ಹೇಳ್ಬೋದು ಅಲ್ವಾ ಅಂತ ಅಂದ್ಕೊಂಡು ಸುಮ್ಮನೆ ಅದೇ. ಬಟ್ ಅದು ವಿಡಿಯೋ ಕ್ಲಿಪ್ಪಿಂಗ್ ಇದ್ದಿರೋ ಚೆನ್ನಾಗಿರೋದು ಅಂತ ಅನ್ನಿಸ್ತು. ಅದೇನೆಂದರೆ ನಾನು ಪೂಜೆ ಮಾಡ್ತಿದ್ದಂಗೆ ಒಂದಷ್ಟೊತ್ತು ಪೂಜೆ ದೇವ್ರನ್ನ ಭಕ್ತಿಯಿಂದನೇ ಪೂಜೆ ಮಾಡ್ತಾಯಿದ್ದೆ. ಮಾಡ್ತಿರುವಾಗ ಸಡನ್ನಾಗಿಯೇ ನನಗೆ ಕಣ್ಣಲ್ಲಿ 2 ಕಣ್ಣಲ್ಲೂ ನೀರು ಫುಲ್ಲು ಕಂಟ್ರೋಲೇ ಮಾಡೋಕ್ಕಾಗಿಲ್ಲ. ಫುಲ್ ಕಣ್ಣೀರು ಬರ್ತಾನೆ ಇದೆ. ಒರೆಸ್ಕೊಂಡು ಕೂಡ ನಾನು ಪೂಜೆ ಮಾಡ್ತಾನೇ ಇದ್ದೆ. ಅದಾದಮೇಲೆ ನನ್ನ ಹಸ್ಬೆಂಡ್ ಹೇಳಿದ್ರು ಬರೀ ಕುಂಕುಮ ಅಷ್ಟೇ ನಾನು ಇಟ್ಕೊಂಡಿದ್ದೆ. ಸರಿ ಅರ್ಶಿನ ಇಟ್ಕೊಂಡು ಪೂಜೆ ಮಾಡಬೇಕು ದಿವ್ಯಾ ಅಂತ ಹೇಳಿ ಹೇಳ್ತಾಯಿದ್ರು ಅವ್ರು ಹಿಂದೆನೇ ನಿಂತ್ಕೊಂಡು. ಸರಿ ಅಂತೇಳಿ ನಾನು ಅರ್ಶಿನ ಕೂಡ ಇಟ್ಕೊಂಡು ಪೂಜೆ ಮಾಡಿದೆ. ಆವಾಗ ನನ್ನ ನೋಡಿದ್ದಾರೆ, ನನ್ನ ಕಣ್ಣಲ್ಲಿ ನೀರು ಬರ್ತಾ ಇರೋದನ್ನು ಕೇಳಿದ್ರು, ಏನಕ್ಕೆ ಈ ಥರ ಹೇಳ್ತಾ ಇದೆಯಾ ಅಂತೇಳಿದ್ರು. ನನಗೆ ರೆಸ್ಪಾನ್ಸ್ ಮಾಡೋಕ್ಕೆ ನನಗೆ ಗೊತ್ತಾಗ್ತಾ ಇರಲಿಲ್ಲ. ಸರಿ ಅಂತೇಳಿ ಅರ್ಶಿನ ಕುಂಕುಮ ಎಲ್ಲ ಮತ್ತೆ ಇಟ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ. ಮಾಡ್ತಿದ್ದಂಗೆ ನನಗೆ ಏನಾಯಿತು ಅಂತಲೇ ಗೊತ್ತಿಲ್ಲ, ಕೈ ಮುಕ್ಕೊಂಡು ಪೂಜೆ ಮಾಡಿದೆ. ಮತ್ತೆ ತಿರುಗಿ ಗಂಧದ ಕಡ್ಡಿ ಎತ್ಕೊಂಡು ಪೂಜೆ ಮಾಡಿದೆ. ನನಗೆ ತುಂಬಾ ಭಾರ ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು. ಹಾಗೆ ನಾನು ಉಸಿರಾಡೋದು ಕೂಡ ತುಂಬ ಗಟ್ಟಿಯಾಗಿ ಉಸಿರಾಡ್ತಾ ಇದ್ದೀನಿ ಅಂತ ಅನ್ನಿಸ್ತಾಯಿತ್ತು ನನಗೆ. ಬಟ್ ಅದಾದಮೇಲೆ ನಿಜವಾಗ್ಲೂ ನನಗೆ ಏನಾಯ್ತು ಅಂತ ನನಗೆ ಗೊತ್ತಿಲ್ಲ. ನನ್ನ ಕಣ್ಣಲ್ಲಿ ನೀರು ಬರ್ತಾಯಿದ್ದೆ, ಹಂಗೇನೇ ಪೂಜೆ ಮಾಡ್ತಾಯಿದ್ದೀನಿ, ಕಂಟ್ರೋಲ್ ಮಾಡೋಕ್ಕಾಗ್ತಾಯಿಲ್ಲ. ನನ್ನ ಹಸ್ಬೆಂಡು ಕೂಡ ಕೇಳ್ತಿದ್ರೆ ಯಾಕೆ ಹಿಂಗೆ ಪೂಜೆ ಮಾಡ್ತಿದ್ಯಾ ಅಂತ. ಅವ್ರಿಗೆ ನಾನು ರೆಸ್ಪಾನ್ಸು ಮಾಡೋಕ್ಕಾಗಿಲ್ಲ. ನನ್ನ ಪಾಡು ನಾನು ಹಾಗೇ ಪೂಜೆ ಮಾಡ್ತಾಯಿದ್ದೆ. ಅದಾದಮೇಲೆ ಒಂದು 5 ನಿಮಿಷ ಹಾಗೆ ಪೂಜೆ ಮಾಡಿದ್ದೀನಿ. ನನಗೆ ಅನ್ನಿಸ್ತಾ ಇತ್ತು ಒಳಗಡೆನೆ ಸಡನ್ನಾಗಿ ಒಂದೆರಡು ನಿಮಿಷ ಆದಮೇಲೆ ಅನ್ನಿಸ್ತು, ಏನಕ್ಕೆ ನಾನು ಇವಾಗ ನನಗೆ ನಾನೇ ಕಂಟ್ರೋಲ್ ಮಾಡ್ಕೊಳ್ದೇನೆ, ನಾನು ಕಂಟ್ರೋಲ್ ಮಾಡೋಕ್ಕಾಗ್ದೇ ನಾನು ಈ ಥರ ಮಾಡ್ತಾಯಿದ್ದೀನಿ ಅಂತ ಅನ್ನಿಸ್ತು. ಅದಾದಮೇಲೆ ಸ್ವಲ್ಪ ಹೊತ್ತಾದಮೇಲೆ ಸಮಾಧಾನ ಆಗಿ ನಾನೇ ಕರ್ಪೂರ ಬೆಳಗಿ ಪೂಜೆನ ಕಂಪ್ಲೀಟ್ ಮಾಡಿದೆ. ಯಾಕೆ ಈ ಥರ ಆಯಿತು ಅಂತ ಶಾಸ್ತ್ರ ಕೂಡ ಕೇಳಿದ್ದೀನಿ. ಅವರು ಏನು ಹೇಳಿದರು ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ. ಹಾಗೆಯೇ ನನಗಂತೂ ಸಾಕ್ಷಾತ್ ಲಕ್ಷ್ಮೀ ದೇವಿನೇ ಬಂದು ಇಲ್ಲಿ ಕುತ್ಕೊಂಡಿದ್ದಾರೆ ನಿಜವಾಗ್ಲೂ ಅನ್ನೋ ಥರನೇ ನನಗೆ ಫೀಲ್ ಆಗ್ತಾಯಿತ್ತು. ಅದಾದಮೇಲೆ ನನಗೆ ಪೂಜೆ ಎಲ್ಲ ಮಾಡಿದ್ಮೇಲೆ ಒಂಥರ ಸಮಾಧಾನ, ತೃಪ್ತಿ, ಏನೋ ಒಂಥರ ನಿರಾಳ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ನನ್ನ ಮಗ ಪೂಜೆ ಮಾಡಿದ್ಮೇಲೆ ನಮ್ಮ ಯಜಮಾನ್ರು ಕೂಡ ಬಂದು ಪೂಜೆ ಮಾಡ್ತಾಯಿದ್ದಾರೆ. ನಮ್ಮ ಮನೇಲಿ ಏನಂದರೆ ಪ್ರತಿಯೊಬ್ಬರೂ ದೇವ್ರ ಪೂಜೆ ಮಾಡಬೇಕು ಅನ್ನೋದೊಂದು ಪದ್ಧತಿನ ನಾವು ಇಟ್ಕೊಂಡಿದ್ದೀವಿ. ಹಾಗೆಯೇ ನಮ್ಮ ಯಜಮಾನ್ರು ಕೂಡ ಬಂದು ಪೂಜೆ ಮಾಡ್ತಾಯಿದ್ದಾರೆ ಇವಾಗ. ಅಕ್ಷತೆ ಅದಾದಮೇಲೆ ಸಂಜೆಯಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ವರಮಹಾಲಕ್ಷ್ಮಿ ಹಬ್ಬದ ಮೇನ್ ವಿಶೇಷತೆ ಏನಂದರೆ ಮುತ್ತೈದೆಯನ್ನೆಲ್ಲ ಕರೆದು ನಮ್ಮ ಕೈಲಾದಷ್ಟು ಏನಾದರೂ ಅವ್ರಿಗೆ ತಾಂಬೂಲ ಕೊಡೋ ಅಂಥದ್ದು, ಅರ್ಶಿನ ಕುಂಕುಮ ಕೊಡೋ ಅಂಥದ್ದು ಒಂದು ಪದ್ಧತಿ ಇರೋದ್ರಿಂದ ನನಗಂತೂ ಈ ಒಂದು ವಿಷಯ ನಂಗೆ ತುಂಬ ಇಷ್ಟ. ಯಾಕಂದರೆ ಮೊದಲೇ ನಾನು ಫಸ್ಟ್ ಟೈಮ್ ನಾನು ವರಮಹಾಲಕ್ಷ್ಮಿ ಹಬ್ಬನ ಮಾಡ್ತಾ ಇರೋದು. ನನಗಂದರೆ ಎಲ್ಲನೂ ಕರಿಬೇಕು, ಪ್ರತಿಯೊಬ್ಬರನ್ನೂ ಕರಿಬೇಕು. ಈ ವರ್ಷ ನಾನು ಫಸ್ಟಿಂದ ಸ್ಟಾರ್ಟ್ ಮಾಡಿದ್ದೀನಿ, ಇಂಥವ್ರನ್ನ ಕರೆದಿಲ್ಲ ಅನ್ನೋಂಗಿಲ್ಲ ಅನ್ನೋದೊಂದು ನನಗೆ ಮೈಂಡ್ಸೆಟ್ ಇತ್ತು. ಸೊ ಅದರಿಂದ ನಾನು ಎಲ್ಲರನ್ನೂ ಪ್ರತಿಯೊಬ್ಬರನ್ನು ಕರೆದು ನಾನು ಈ ಹಬ್ಬದಲ್ಲಿ ಅರ್ಶಿನ ಕುಂಕುಮನ ಪ್ರತಿಯೊಬ್ಬರಿಗೂ ಕೊಟ್ಟಿದ್ದೀನಿ ಅನ್ನೋ ಸಮಾಧಾನ ಮಾತ್ರ ನಿಜವಾಗ್ಲೂ ತುಂಬಾ ಇದೆ ನನಗೆ. ಸಂಜೆ ಪೂಜೆ ಅಷ್ಟರಲ್ಲಿ ಹಬ್ಬದ ಅಡುಗೆ ಏನೇನಿತ್ತೋ ಅದನ್ನೆಲ್ಲ ನಾನು ಕಂಪ್ಲೀಟಾಗಿ ಮುಗಿಸ್ಕೊಂಡಿದ್ದೆ. ನನಗೆ ಮೇನ್ ಸ್ಪೆಷಲ್ ಏನಂದರೆ ಹೋಳಿಗೆ ಮಾಡೋದು. ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ನನಗದು ಒಂಥರ ಸ್ಪೆಷಲ್ ಅಂತಲೇ ಹೇಳ್ಬೋದು. ಅದನ್ನೆಲ್ಲ ಮಾಡಿ ಮುಗಿಸ್ಕೊಂಡು ಅಡುಗೆ ಎಲ್ಲ ಮಾಡೋಷ್ಟರಲ್ಲಿ ಸಂಜೆ ಆಗೇ ಹೋಯಿತು. ಅದಾದಮೇಲೆ ನಾನು ದೇವ್ರ ಪೂಜೆಗೆ ರೆಡಿ ಮಾಡ್ಕೊಳ್ಳೋದಿತ್ತು. ಸೊ ಅದರಿಂದ ನಾನು ನಮ್ಮ ಹಸ್ಬೆಂಡ್ಗೆ ಹೇಳಿದೆ ತಾಂಬೂಲ ಎಲ್ಲ ರೆಡಿ ಮಾಡ್ಕೊಂಡು ಕೊಟ್ಟರೆ ನಾನು ಪೂಜೆಗೆ ಕುತ್ಕೋತೀನಿ, ಪೂಜೆ ಮಾಡೋದಕ್ಕೆ ರೆಡಿ ಮಾಡ್ಕೋತೀನಿ ಅಂತ ಹೇಳಿದೆ. ಅವರು ಕೂಡ ತಾಂಬೂಲ ಎಲ್ಲ ರೆಡಿ ಮಾಡೋಕೆ ಕುತ್ಕೊಂಡ್ರು, ರೆಡಿ ಮಾಡಿಕೊಟ್ರು ಅದನ್ನೆಲ್ಲ. ಅದಾದಮೇಲೆ ನಾನು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ.
ಪೂಜೆ ಎಲ್ಲ ಆದಮೇಲೆ ನಾನು ಎಲ್ಲರ ಮನೆಗೂ ಅರ್ಶಿನ ಕುಂಕುಮ ಕರೆಯೋಕ್ಕೆ ಅಂತ ಹೋಗಿದ್ದೆ. ಅಲ್ಲಿಂದ ಬರೋದು ಸ್ವಲ್ಪ ಲೇಟ್ ಆಯಿತು. ನಾನು ಈ ಕಡೆಯಿಂದ ಕರೆದ್ಬಿಟ್ಟು ಹೋಗೋಷ್ಟರಲ್ಲಿ ಎಲ್ಲ ಬಂದುಬಿಟ್ಟಿದ್ರು. ನಾನು ಆ ಕಡೆಯಿಂದ ಬರೋಷ್ಟರಲ್ಲಿ ಸ್ವಲ್ಪ ಲೇಟ್ ಆಗಿದ್ದು. ಸರಿ, ನಮ್ಮ ಹಸ್ಬೆಂಡ್ ಹಿಂದೆಯಿಂದ ಬಂದು ಬಾ, ಎಲ್ಲ ಕಾಯ್ತಾ ಇದ್ದಾರೆ, ಕೂತ್ಕೊಂಡಿದ್ದಾರೆ, ಬಾ ಅಂತ ಹೇಳ್ಬಿಟ್ಟು ಹೋದರು. ಸರಿ, ಅಲ್ಲಿಂದ ಬಂದಾದಮೇಲೆ ಇವರನ್ನೆಲ್ಲ ನೋಡಿ ನಂಗೆ ತುಂಬ ಖುಷಿ ಆಯಿತು. ಎಲ್ಲರೂ ಒಟ್ಟಿಗೆ ಬಂದಿದ್ರಲ್ವಾ. ಅದಾದಮೇಲೆ ಎಲ್ರಿಗೂ ಅರ್ಶಿನ ಕುಂಕುಮ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಇಲ್ಲಿ ಹಿರಿಯರು ಅಂತ ಏನಿದ್ದಾರೆ ಅವರೆಲ್ಲ ನಮ್ಮ ಮಮ್ಮಿ ಚಿಕ್ಕ ಹುಡುಗಿ ಇದ್ದಾಗಿಂದನೂ ಅವ್ರನ್ನ ನೋಡಿಕೊಂಡು ಬಂದಿದ್ದಾರೆ. ಹಾಗೆ ಇವಾಗ ನನಗೂ ಕೂಡ ಅದನ್ನೇ ಹೇಳ್ತಾಯಿದ್ರು, ತುಂಬ ಚೆನ್ನಾಗಿ ಕುಣಿಸಿದ್ಯಾ, ತುಂಬ ಚೆನ್ನಾಗಿ ದೇವ್ರು ಮಾಡಿದ್ಯಾ ಅಂತ ಎಲ್ಲ ಹೇಳ್ತಾಯಿದ್ರು. ನನಗಂತೂ ತುಂಬ ಖುಷಿ ಆಗ್ತಾಯಿತ್ತು. ಇದಕ್ಕಿಂತ ಇನ್ನೇನು ಬೇಕು, ಇದಕ್ಕಿಂತ ಏನೇ ನಮಗೆ ಕೊಟ್ಟರು ಅದು ಸಮ ಆಗಲ್ಲ, ಖುಷಿ ಕೊಡಲ್ಲ ಅಂತ ಹೇಳಿ ನಾನೇ ಸಂತೋಷ ಪಟ್ಕೊಂಡು ಒಳಗಡೆನೆ ಅರ್ಶಿನ ಕುಂಕುಮನ ಕೊಡ್ತಾಯಿದ್ದೆ. ದೊಡ್ಡ ಟ್ರೈಪೋಡು ನಮ್ಮ ಊರ ಹಬ್ಬದಲ್ಲಿ ಅಂದರೆ ಕೊಂಡದ ಹಬ್ಬದಲ್ಲಿ ಮಕ್ಕಳು ಬಂದಿದ್ರಲ್ಲ, ಅದನ್ನು ಸ್ವಲ್ಪ ಡ್ಯಾಮೇಜ್ ಮಾಡಿಬಿಟ್ಟಿದ್ದಾರೆ. ಅದನ್ನು ಯೂಸ್ ಮಾಡೋಕ್ಕಾಗ್ತಾಯಿಲ್ಲ. ಅದು ಸರಿ ಮಾಡ್ಸೋಣ ಅಂದ್ಕೊಂಡು ಸರಿನೇ ಮಾಡ್ಸೋಕ್ಕೆ ಟೈಮ್ ಆಗಿಲ್ಲ, ನೆನಪು ಕೂಡ ಆಗಿಲ್ಲ. ಅದಕ್ಕೆ ಇಲ್ಲಿ ಸ್ವಲ್ಪ ಶೂಟ್ ಮಾಡ್ಕೊಳ್ಳೋದು ಈ ಥರ ಶೂಟ್ ಆಗಿದೆ. ಯಾಕೆಂದರೆ ಇಲ್ಲಿ ಅರ್ಶಿನ ಕುಂಕುಮ ಕೊಡೋ ಬ್ಯುಸಿಲಿ ಅದು ಹೇಗೆ ಬರ್ತಾಯಿದೆ ಅಂತ ಕೂಡ ನಾನು ನೋಡ್ಕೊಳಕ್ಕೆ ಹೋಗಿಲ್ಲ. ಹೇಗಿದೆಯೋ ಅದನ್ನು ಹಾಗೇ ಅಪ್ಲೋಡ್ ಮಾಡಿದ್ದೀನಿ. ನೋಡಲ್ಲಿ ಹೆಂಗ್ ವಿಡಿಯೋ ಮಾಡ್ತಾರೆ ಮಗ ಈಗ ಮಾಡ್ಬೇಕೆ ಹಲೋ ಇಲ್ಲಿ ದಿವ್ಯಾರ ಮನೆಗೆ
ಇಲ್ಲಿ ಅರುಣಾರ್ ಮನೆಗೆ ಬಂದಿದ್ದೆ ಕಣವ ಬರ್ತ ಕುಂಕುಮ ಕೊಡ್ತಾಳೆ ಕಾಣ್ಬೇಕು ಏನು ಅಲ್ಲಿ ಹಾಕೊಂಡು ನೋಡಿ ನೀನು ಕಾಣ್ತಾ ಅಷ್ಟು ಕುಂಕುಮ ಕರ್ಕೊಂಡು ಬರ್ವೆ ಬೇಬಿ ಚಿನ್ನಮ್ಮ ಬೇಬಿ ಚಿನ್ನಮ್ಮ ಸಾಲ್ ಮಾಡ್ಕೊತ ಬೇಬಿ ಚಿನ್ನಮ್ಮ ಏನೋ ಒಂದು 4 ಜನ ಮಾಡೋದು ಮುಟ್ಟಿ ಅವನು ಅಷ್ಟೇ ಅಯ್ಯೋ ಚಿಕ್ಕ ಕುಂಕೋ ಮತ್ತೆ ಚಿಕ್ಕವಳು ಬಿಳಿ ಬಾಯಿ ಗಾಡಿ ಎತ್ಕೊಂಡೆ ಗಾಡಿ ಎತ್ಕೊದ್ಯೋ ಗಾಡಿ ಬೇಕು ಇಸ್ಕೊ ಫೋನ್ ಕೊಡೋ ಚಪ್ಪಲಿ ಹಾಕು ಸರಿ ಯಾವಾಗಲೂ ಮಾಡಿಕೊಡಿ ಕಾಸೆ ಕಾಣ್ತಾ ಇಲ್ವಲ್ಲ ಲಕ್ಷ್ಮಿ ದುಡ್ಡು ಮಾಡಲೇ ಇಲ್ಲ ಅಂದರೆ ತಟ್ಟೆ ಹಾಕಿ ಲಕ್ಷ್ಮಿಗೆ ಹಾಕೋ ಎದ್ದು ಅಜ್ಜಿಗೆ ಏನು ಮಾಡಿದೆ ಕೊಟ್ಬಿಡ್ತೀನಿ ಆಮಕ್ಕ ಕೊಡ್ತೀನಿ ದೇವ್ರು ಮಾಡಿಕೆ ಹೌದಾ ಸ್ನಾನ ಮಾಡ್ಕೊತಾಳೆ ಅವಾಗ ಹಾಕು ನೀನು ಹಾಕು ಕೈ ನಮಸ್ಕಾರ ಮಾಡ್ಕೊ ಹಂಗೆ ಗೊತ್ತಿರ್ತಲ್ಲ ಬರ್ಬಾ ನಿಮ್ಮ ಅವ್ರನ್ನ ಕರಿತೀನಿ ಎಲ್ಲರೂ ಬಂದು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನೀವು ಹಾಗೆ ಮಾಡೋದ್ರಿಂದ ನಾನು ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ. ಸೊ ದಟ್ ನೀವು ನನ್ನ ವೀಡಿಯೋಸ್ನ ಫಸ್ಟ್ ನೋಡ್ಬೋದು. ಹಾಗೆ ಇದ್ರದ್ದು ಕಂಟಿನ್ಯೂಷನ್ ವಿಡಿಯೋನ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ. ಅಲ್ಲಿ ತನಕ ಕೀಪ್ ವಾಚಿಂಗ್, ಸ್ಟೇ ಸೇಫ್ ಆ್ಯಂಡ್ ಬಾಯ್.